ಕೇಳಿಸ್ತಾ ಇದೆ ಚಪ್ಪಾಳೆ, ಸ್ವಲ್ಪ ಜೋರ ಚಪ್ಪಾಳೆ. I would like to welcome Manushi Chile, an Indian model. Heartily welcome to the beauty with the purpose who's on the stage now. ಈಗ ಶ್ರೀಯುತರಾದಂಥ ಶ್ರೀ ಗೋಪಿನಾಥ್ ರೆಡ್ಡಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೊತೆಗೆ ಶ್ರೀಯುತರಾದಂಥ ಶ್ರೀ ಸಿ.ಕೆ. ರಾಮಮೂರ್ತಿ ಸರ್ ಅವರು, ಶಾಸಕರು ಜಯನಗರ, ಶ್ರೀ ಗೋಪಿನಾಥ್ ರೆಡ್ಡಿ ಸರ್ ಅವರು, ವಿಧಾನ ಪರಿಷತ್ನ ಸದಸ್ಯರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಮತ್ತು ನಮ್ಮ ಕನ್ನಡ ಚಿತ್ರರಂಗದ ನಮ್ಮ ಫಿಲ್ಮ್ ಡೈರೆಕ್ಟರ್, ಪ್ರಖ್ಯಾತ ಫಿಲ್ಮ್ ಡೈರೆಕ್ಟರ್ ಶ್ರೀಯುತ ಸಿಂಪಲ್ ಸುನಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್ ದಯವಿಟ್ಟು ಬನ್ನಿ. ಮತ್ತು ಶ್ರೀಧರ್ ರೆಡ್ಡಿ ಸರ್ ಅವರು, ಖಜಾಂಜಿ, ಬಿಜೆಪಿ ದಕ್ಷಿಣ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತು ಶ್ರೀ ಸುರೇಶ್ ಬೀರ್ ಅವರು, ಅಧ್ಯಕ್ಷರು, ಬಿಜೆಪಿ ಬಿಟಿಎಂ ಲೇಔಟ್, ದಯವಿಟ್ಟು ತಾವು ಸಹ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸುತ್ತೇವೆ. So with all of your permission, are you all ready? Yes, okay. ಸೊ ಈಗ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಗೌರವಾನ್ವಿತರು ನಮ್ಮ ಹಸ್ತದಿಂದ ದೀಪವನ್ನು ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು. ಬಟ್ ಅದಕ್ಕೂ ಮುಂಚೆ ರಿಕ್ವೆಸ್ಟ್, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶ್ರದ್ಧೋ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ಎಂದು ದೀಪವನ್ನು ಬೆಳಗಿಸಿರುವಂತ ಸಮಸ್ತ ಗೌರವಾನ್ವಿತರಿಗೆ ಪ್ರೀತಿಯ ಆದರದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಕನ್ನಡದ ನಂದಾದೀಪವನ್ನು ಬೆಳಗಿಸುವುದರ ಮುಖಾಂತರ ಈ ಸುಂದರ ಕಾರ್ಯಕ್ರಮ ಸರ್ ಎಂ ವಿಶ್ವೇಶ್ವರಯ್ಯ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಆರ್ಗನೈಸ್ಡ್ ಬೈ ನವ ಬೆಂಗಳೂರು ಫೌಂಡೇಶನ್ ಬೈ ಅನಿಲ್ ಶೆಟ್ಟಿ ಇನ್ ಅಸೋಸಿಯೇಷನ್ ವಿತ್ ಆಸ್ಟ್ರೋ ಟಾಕ್ ಕಾರ್ಯಕ್ರಮ ಶುಭಾರಂಭವಾಗ್ತಾ ಇದೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ನಡೆದಿರೋ ಎರಡನೇ ಕಾರ್ಯಕ್ರಮ ಇದು. ಕಳೆದ ಬಾರಿ ಮಕ್ಕಳ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಇಲ್ಲೇ ಮಾಡಿದ್ವಿ. ನನಗೆ ಮನುಷ್ಯರು ಬರ್ತಾ ಇರ್ಬೇಕಾದ್ರೆ ಕೇಳಿದ್ರು, ಏನಕ್ಕೆ ಸ್ಕಾಲರ್ಶಿಪ್ ಪ್ರತಿ ವರ್ಷ ಕೊಡ್ತೀರಿ ಅಂತ. ನಾನು ಅವ್ರಿಗೆ ಅದೇ ಹೇಳಿದೆ, ನನಗೆ ಸ್ಕೂಲ್ಗೆ ಹೋಗೋದು ದುಡ್ಡಿರಲಿಲ್ಲ. ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ದವನು. ನಮ್ಮ ವಾರ್ಷಿಕ ಅದು ಶೈಕ್ಷಣಿಕ ಫೀಸ್ ಅಂತ ಒಂದು ಇರುತ್ತೆ, ಒಂದು 50 ರೂಪಾಯಿ. ಆ 50 ರೂಪಾಯಿನ ನಮ್ಮ ತಂದೆ ಹತ್ರ ಹೋಗಿ ಕೇಳಿದ್ರೆ ಒಂದು 2 ತಿಂಗಳು ಬೇಕು ಅವರಿಗೆ ಅದು ಹೊಂದಿಸ್ಕೊಡ್ಬೇಕು ಅಂದರೆ. ಕುಂದಾಪುರ ತಾಲೂಕಿನ ಶಂಕರನಾಡ ಗ್ರಾಮದ ಕವಲಹಳ್ಳಿ ಅನ್ನೋ ಊರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಜಾಡಿಯಲ್ಲಿ ಓದಿ ಬೆಳೆದವನು. ಇಂಜಿನಿಯರಿಂಗ್ ಸೀಟು ಫ್ರೀಯಾಗಿ ಸಿಕ್ಕಿತ್ತು, ಅಂದರೆ ಗೌರ್ಮೆಂಟ್ ಕೋಟಾದಲ್ಲಿ, ಎಲ್ಲಿ MS ರಾಮಯ್ಯ ಕಾಲೇಜಲ್ಲಿ. ಅದಕ್ಕೆ 15,500 ಫೀಸ್ ಇತ್ತು, 15,500 rupees. ಅದನ್ನು ಕಟ್ಟೋದಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ಬೆಂಗಳೂರಿಗೆ ಬಂದಾಗ 75 ರೂಪಾಯಿ ಇತ್ತು, ಒಂದು ಹರಿದೋಗಿರೋ ಚಪ್ಪಲ್ ಇತ್ತು, ಒಂದು ಇಂಜಿನಿಯರಿಂಗ್ ಸೀಟ್ ಕೈಯಲ್ಲಿತ್ತು, ಆದರೆ ಕಟ್ಟೋದಕ್ಕೆ ದುಡ್ಡಿರಲಿಲ್ಲ. ಆಗ ನಮ್ಮ ಮಾವ ಆ ದುಡ್ಡನ್ನು ಕಟ್ಟಿ ನಾನು ಸಾಯಂಕಾಲ ಬಂದು ಇದೇ ಲಕ್ಷಣದಲ್ಲಿರುವಂತಹ ತೇಜಸ್ ಸ್ವೀಟಲ್ಲಿ ಸ್ವೀಟ್ ಪ್ಯಾಕ್ ಮಾಡ್ತಾ ಇದ್ದೆ. ಶಿಕ್ಷಣ ಹೇಗೆ ಬದುಕನ್ನು ಬದಲಾಯಿಸಬಹುದು ಅನ್ನೋದಕ್ಕೆ ಬಹುಶಃ ನಮ್ಮ ಫ್ಯಾಮಿಲಿ ಸಾಕ್ಷಿ. ಬಡತನ ನಿರ್ಮೂಲನೆ ಇರುವಂತಹ ಸಶಸ್ತ್ರವಾದ ಆಯುಧ ಯಾವುದು ಅಂತ ಹೇಳಿದ್ರೆ ಅದು ಶಿಕ್ಷಣ ಅಲ್ವಾ. ನಮ್ಮ ತಂದೆ ತಾಯಿ ಓದಿರಲಿಲ್ಲ, ಅವರಿಬ್ಬರು ಓದಿದ್ದು 7ನೇ ಕ್ಲಾಸು 6ನೇ ಕ್ಲಾಸು. ಆದರೆ ಅವ್ರ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನನ್ನ 3 ಮಕ್ಕಳು ಶಿಕ್ಷಿತರಾದರೆ ನಾವು ಬಡತನದಿಂದ ಹೊರಗಡೆ ಬರ್ತೀವಿ ಅನ್ನೋದು ಅವ್ರ ನಂಬಿಕೆ ಆಗಿತ್ತು. 3 ಮಕ್ಕಳನ್ನ ಭಾಳ ಕಷ್ಟಪಟ್ಟು, ಅಂದರೆ 50 ರೂಪಾಯಿ ಹೊಂದಿಸೋ ಕಷ್ಟ ಇದ್ರೂ ಕೂಡ ನಮ್ಮ ಮನೇಲಿ ಸ್ವೀಟ್ ಮಾಡ್ತಾ ಇರಲಿಲ್ಲ, ನಮ್ಮ ಮನೇಲಿ ಚಿಕನ್ನು ಮಾಡ್ತಾ ಇರಲಿಲ್ಲ. ವರ್ಷಕ್ಕೆ 1 ಸಲ 2 ಸಲ ಅಷ್ಟೇ. ಏನಕ್ಕಾದ್ರೆ ಅದಕ್ಕೆಲ್ಲ ಖರ್ಚಾಗೋದು ಬೇಡ, ಮಕ್ಕಳನ್ನ ಓದಿಸ್ಬೇಕು ಅಂತೇಳಿ ಕಷ್ಟಪಟ್ಟು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಾಲ ತಗೊಂಡು, ನನಗಿನ್ನೂ ನೆನಪಿದೆ, ಸಿಂಡಿಕೇಟ್ ಬ್ಯಾಂಕು ಮತ್ತು ಸೊಸೈಟಿ, ನಮ್ಮ ಸೊಸೈಟಿ ಇರುತ್ತಲ್ಲ, ಸಾಲ ಕೇಳ್ತಾ ಇದ್ವಿ. ಸಾಲ ಯಾವ್ದ್ರ ಮೇಲೆ? ಸಾಲ ಎಜುಕೇಷನ್ ಸಾಲ ಕೊಡೋದಿಲ್ಲ ಕಲರು, ನಮ್ಮ ಜಮೀನಲ್ಲಿ ಬೆಳೆಯೋ ಅಡಿಕೆಯನ್ನು ಇಟ್ಟು ಸಾಲ ತರ್ತಾ ಇದ್ರು. ಶಿಕ್ಷಣ
ಜೀವನವನ್ನು ಬದಲಾಯಿಸುತ್ತೆ, ಒಂದು ಕುಟುಂಬದ ಭವಿಷ್ಯವನ್ನು ಬದಲಾಯಿಸುತ್ತೆ ಅನ್ನೋದಕ್ಕೆ ನಾನು ಜ್ವಲಂತವಾದ ಸಾಕ್ಷಿ. ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಶಿಕ್ಷಣ. ಆದ್ರಿಂದ ನನ್ನ ಜೀವನದ ಒಂದೇ ಉದ್ದೇಶ ಏನು ಅಂತಂದ್ರೆ ಭಾರತದ ಪ್ರತಿಯೊಬ್ಬ ಮಗು ಸುಶಿಕ್ಷಿತರಾಗಿರಬೇಕು ಅಂತ. ಎವ್ರಿ ಚೈಲ್ಡ್ ಇನ್ ದಿಸ್ ಕಂಟ್ರಿ ಶುಡ್ ಬಿ ಎಜುಕೇಟೆಡ್. ಕೆಲವರು ನನ್ನ ಹತ್ರ ಕೇಳಿದ್ರು, ಭಾರತದ ಆರ್ಥಿಕತೆಯನ್ನು ನಿಮ್ಮ ಶಿಕ್ಷಣದ ಮೂಲಕ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ನಾನು ಹೇಳ್ತಾ ಇದ್ದೆ, 1947 ನಮ್ಮ ದೇಶ ಸ್ವತಂತ್ರವಾದ್ದರಿಂದ 1991 ದೇಶದ ಏನು ಜಾಗತೀಕರಣ ಮತ್ತು ಓಪನ್ ಆಯಿತು, ಇಂಡಿಯಾ ಎಕನಾಮಿ, ಅಲ್ಲಿವರೆಗೂ ನಾವು ಹುಲ್ಲಿನ ಮನೆಯಲ್ಲಿ ಇರ್ತಾ ಇದ್ವಿ. ನಮ್ಮ ತಾತ ಕಟ್ಟರು ಹುಲ್ಲಿನ ಮನೆ. ಅದಾದ್ಮೇಲೆ 1991 ನಮ್ಮಪ್ಪ ಹಂಚಿನ ಮನೆ ಕಟ್ಟಿದ್ರು, ಟೈಲ್ಸ್ ಹೌಸ್. 2014 ಮೋದಿಜಿ ಬಂದ ಮೇಲೆ ನಮ್ಮ ಮನೆ ನಾವು ಕಾಂಕ್ರೀಟ್ ಹೌಸ್ ಕಟ್ಟಿದ್ದು. ಅಂದ್ರೆ ನೀವು ಹೇಗೆ ದೇಶದ ಅಭಿವೃದ್ಧಿ ಆಯ್ತು ಅಂತ ಹೇಳಿದ್ರೆ ಹುಲ್ಲಿನ ಮನೆಯಿಂದ ಹಂಚಿನ ಮನೆಯಿಂದ ಕಾಂಕ್ರೀಟ್ ಹೌಸ್ ವರೆಗೂ ಬಂದಿದ್ವಿ ಅಧ್ಯಕ್ಷ. ಇದು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ. ಈ ದೇಶ 2045 ವಿಶ್ವಗುರು ಆಗುತ್ತೆ, ಅಭಿವೃದ್ಧಿ ಹೊಂದ ದೇಶ ಆಗುತ್ತೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕನಸನ್ನ ಕಟ್ಟಿದ್ರು. ಅದರ ಪ್ರಕಾರ ಕಳೆದ 12 ವರ್ಷಗಳಲ್ಲಿ ಅನೇಕ ಕಾರ್ಯಕ್ರಮವನ್ನು ಹಾಕಿಕೊಂಡು ಈ ದೇಶವನ್ನು ಅಭಿವೃದ್ಧಿಯ ಪದಕ್ಕೆ ತಗೊಂಡು ಹೋದ್ರು. ನಾವೆಲ್ಲ ಅದಕ್ಕೆ ಕೈ ಜೋಡಿಸ್ತಾ ಇದ್ದೀವಿ. ಹಾಗಾದ್ರೆ ಏನು ನಮ್ಮ ಕೆಲಸ? ನಾನು ಪೋಷಕರಿಗೆ ಹೇಳ್ತೇನೆ, ಕಷ್ಟ ಆಗತ್ತೆ, ಆದರೆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಶಾಲೆಯಿಂದ ಹೊರಗಡೆ ಕರ್ಕೊಂಡು ಬರ್ಬೇಕು. ಅದು ನೀವು ನಿಮ್ಮ ಮಕ್ಕಳಿಗೆ ಮಾಡುವಂತಹ ಅನ್ಯಾಯ. ನನಗೆ ಗೊತ್ತು ಕಷ್ಟ ಆಗುತ್ತೆ. ನಾನು ನೋಡಿದ್ದೀನಿ, ನಮ್ಮ ತಂದೆ ತಾಯಿ ದುಡ್ಡಿದ್ದಾಗ ನಮ್ಮಮ್ಮ ಕೂತ್ಕೊಂಡು ಅಳ್ತಾ ಇದ್ರು. ನಮ್ಮಪ್ಪ ಫ್ರಸ್ಟ್ರೇಷನ್ ಅಲ್ಲ, ನಿನಗೆ ಯಾವಾಗ ದುಡ್ಡು ಕೊಡೋದು, ಇವ್ನು ಹೆಂಗೆ ಇಂಜಿನಿಯರಿಂಗ್ ಸೇರಿಸೋದು ಅಂತೇಳಿ ದಿನ ದಿನ ಎಲ್ಲ ಕೂತ್ಕೊಂಡು ಅಳ್ತಾ ಇದ್ವಿ. ಆ ಥರದ ಪರಿಸ್ಥಿತಿ ನಮಗಿತ್ತು. ಆದರೆ ಏನಾದರೂ ಕಷ್ಟ ಆದ್ರೂ ಪರವಾಗಿಲ್ಲ, ಯಾರಾದರೂ ಕಾಡಿ ಬೇಡಿ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು, ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಬೇಕು ಅಂತ ಅವ್ರ ಏನು ಛಲ ಇದೆಯಲ್ಲ, ಅದು ಇವತ್ತು ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಕಳೆದ 10 ವರ್ಷಗಳಲ್ಲಿ ನಾನು ಸಾವಿರಾರು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದೇನೆ. ನಾನು ಓದಿರುವಂತಹ ಶಾಲೆ ನಿಮ್ಗೆ ಗೊತ್ತಿರಬೇಕಾದ್ರೆ 2018 ಸರ್ಕಾರಿ ಶಾಲೆ ಉಳಿಸಿ ಆಂದೋಲನ ಅಂತ ಒಂದು ಆಂದೋಲನ ಶುರು ಮಾಡಿದೆ. ಯಾಕಂದ್ರೆ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ. ನಾನು ಮತ್ತು ನಟ ರಿಷಬ್ ಶೆಟ್ಟಿ ಅವರು ಶುರು ಮಾಡಿದಂಥ ಆಂದೋಲನದಲ್ಲಿ ಅನೇಕ ಜನ ಶಾಲೆಗಳನ್ನು ರದ್ದು ಪಡೆದರು. ನಾನು ಓದಿರುವಂಥ ಶಾಲೆಯಲ್ಲಿ ಕಟ್ಟಡವನ್ನು ಕಟ್ಟಿಸ್ಕೊಟ್ವಿ. ರಿಷಬ್ ಶೆಟ್ಟಿ ಅವರು ಓದಿರೋ ಶಾಲೆಯನ್ನು ದತ್ತು ಪಡೆದ್ರು. ಹಾಗೆ ಅನೇಕ ಸರ್ಕಾರಿ ಶಾಲೆಗಳನ್ನ ಪುನರ್ಜೀವನಗೊಳಿಸೋದಕ್ಕೆ ನಾವು ಕೆಲಸ ಮಾಡಿದ್ವಿ. ಏನಿದೆ ಉದ್ದೇಶ? ನಾವು ಒಂದು ಸಮಾಜದಲ್ಲಿ ಏನಾದ್ರು ತಗೊಂಡಾಗ ನನಗೂ ಕೂಡ ಅದೆಷ್ಟೋ ಜನ ಹೆಲ್ಪ್ ಮಾಡಿದ್ರು. ನಾನು ಇವತ್ತು ಹೇಳ್ತಿದೆ, ಗೋಪಿಯಣ್ಣ ಜಿಂದಾಲ್ ಸ್ಕಾಲರ್ಶಿಪ್ ಬರ್ತಾ ಇತ್ತು, ನಮ್ಮ ಬಣ್ಸಂಗ ಸ್ಕಾಲರ್ಶಿಪ್ ಬರ್ತಾ ಇತ್ತು, ಎಲ್ಲ ಸ್ಕಾಲರ್ಶಿಪ್ ತಗೊಂಡು ಬರೆದವ್ ನಾನು. ಅಂದ್ರೆ ಬೇರೆ ಯಾರೋ ನನ್ನ ಪ್ರತಿಭೆಯನ್ನು ನೋಡಿ ಇವನು ಹುಡುಗ ಎಜುಕೇಟ್ ಆಗಬೇಕು, ಇವನೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದಾನೆ, ಇವನಿಗೆ ಶಿಕ್ಷಣಕ್ಕೆ ನೆರವಾಗಬೇಕು ಅಂತೇಳಿ ಅವರೆಲ್ಲ ಕೊಟ್ಟಿರುವಂತಹ ಸಹಾಯಧನದಿಂದ ಬೆಳ್ಕೊಂಡು ಬಂದಿರೋ ನಾನು. ಹಾಗಾದ್ರೆ ನಮ್ಮ ಜವಾಬ್ದಾರಿ ಏನು? ನಮ್ಮ ಕೈಗೆ ದೇವರು ಶಕ್ತಿ ಕೊಟ್ಟಾಗ, ನಮ್ಮನ್ನ ಈ ಮಟ್ಟಕ್ಕೆ ಸಮಾಜ ತಂದು ನಿಲ್ಲಿಸಿದಾಗ, ಅದೇ ಸಮಾಜಕ್ಕೆ ನಾವು ಕೊಡುಗೆಯಾಗಿ ನಮ್ಮ ಜವಾಬ್ದಾರಿಯಾಗಿ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಿದಾಗ ನನ್ನ ತಲೆಗೆ ಮೊದಲು ಬಂದಿದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ. ಯಾವುದು ನನಗೆ ಕಷ್ಟ ಆಯಿತು ಅದೇ ಕಷ್ಟಕ್ಕೆ ಬೇರೆಯವರ ಮಕ್ಕಳಿಗೆ ಆ ಕಷ್ಟ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಶುರು ಮಾಡಿದ್ದು ವಿದ್ಯಾರ್ಥಿ ವೇತನ. ಸರ್ ಎಂ ವಿಶ್ವೇಶ್ವರಯ್ಯ ಹೆಸರೇನಕ್ಕೆ ಹಾಕಿದ್ರಿ ಅಂತ. ಸರ್ ಎಂ ವಿಶ್ವೇಶ್ವರಯ್ಯರು ಎಲ್ಲರೂ ಓದಿದಿರಲ್ವಾ? ಮಕ್ಕಳೆಲ್ಲ ಓದಿದಿರಾ? ಅವರ ಜೀವನವನ್ನು ನೀವು ಓದಬೇಕು. ಶಿಕ್ಷಣಕ್ಕೆ ಮಹತ್ವದ ಬಗ್ಗೆ ಮಾತಾಡಬೇಕಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಮಾತಾಡಬೇಕು. ಅವರ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡಿದ್ವಿ. ಸಾವಿರಾರು ಜನರಿಗೆ ಕಳೆದ 10 ವರ್ಷಗಳಲ್ಲಿ ನವಬೆಂಗಳೂರು ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ವೇತನವನ್ನು ಕೊಟ್ಕೊಂಡು ಬಂದಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಕಾರ್ಯಕ್ರಮದ ರೂವಾರಿಯಾಗಿ ಕಾರ್ಯಕ್ರಮ ಬಂದಿರುವಂಥ ಎಲ್ಲರನ್ನ ಸ್ವಾಗತ. ಯಾಕಂದರೆ ಗೋಪಿಯಣ್ಣ ನಮ್ಮ ಮಾರ್ಗದರ್ಶಕರು ಕಳೆದ ಅನೇಕ ವರ್ಷಗಳಿಂದ ನಮ್ಮೆಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರು ತೊಡ್ಕೊಂಡಿದ್ದಾರೆ. ಸಿ.ಕೆ. ರಾಮಮೂರ್ತಿ ಅವರ ಸಂಸ್ಥೆಯ ಮೂಲಕ ಪ್ರತಿ ವರ್ಷ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಜಯನಗರ ಕ್ಷೇತ್ರದಲ್ಲಿ ಒಬ್ಬರು ಉತ್ತಮ ಶಾಸಕರಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವಂಥವ್ರು. ಸಿಂಪಲ್ ಸುನಿ ಅವರು ನನ್ನ ಪಿಕ್ಚರ್ನ ಡೈರೆಕ್ಟರ್, ಅವರು ಲಂಬೋದರ 2.0 ಡೈರೆಕ್ಟರ್ ಅವರು. ಸುನಿ ಸರ್ ಹಾಗೆ ಹೇಳ್ತಾರೆ, 5 ನಿಮಿಷ ನಾನು ಕೂತ್ಕೊಂಡಿದ್ದೆ, ಈಗ ಸರಿಗೆ ಅರ್ಜೆಂಟ್ ಆಗುತ್ತೆ, ಟಕ ಬೇಗ ಮುಗಿಸಿ ಅಂತಾರೆ ಅಂತ. ನಮ್ಮ ಶೂಟಿಂಗಲ್ಲೂ ಹಾಗೆ ನಾನು ಎಷ್ಟು ಫಾಸ್ಟ್ ಅಂತ ಹೇಳಿದ್ರೆ ಸುನಿ ಸರ್ ಆಮೇಲೆ ಸರ್ 1 ನಿಮಿಷ ಸರ್ ಅಂತ ಬೇಗ ಅಂತೀನಿ. ಅಂದರೆ ಸ್ಪೀಡ್ ಇರಬೇಕು ಅಂತ. ಜೀವನ ಇರೋದು ಒಂದು ಕೆಲವೇ ದಿನಗಳು ಮಾತ್ರ ಅಲ್ವಾ? ಅಷ್ಟರಲ್ಲಿ ಏನೆಲ್ಲ ಮಾಡಬೇಕು ಅಷ್ಟೆಲ್ಲ ಮಾಡಬೇಕು. ಉದ್ಯಮಿ ಆಗಬೇಕು ಅಂದರೆ ಉದ್ಯಮಿ ಆದೆ, ರಾಜಕಾರಣಿ ಆದೆ, ಪಿಕ್ಚರ್ ಹೀರೋ ಆಗಬೇಕು ಅಂತ ಸುನಿ ಸರ್ ಹೇಳಿದ್ರೆ ಅವರ ಪಿಕ್ಚರ್ ಮಾಡಿಕೊಡ್ತಾರೆ. ಸೆಪ್ಟೆಂಬರ್ ನಮ್ಮದು ಪಿಕ್ಚರ್ ರಿಲೀಸ್ ಆಗುತ್ತೆ.
ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರೆ ಮಾಡ್ತಾ ಇದ್ದೀವಿ ಅಲ್ವಾ. ಆ ಮಕ್ಕಳು ಕನಸನ್ನು ಕಟ್ಟಿದ್ದಾರೆ, ಆ ಮಕ್ಕಳ ಕನಸಿಗೆ ನೆರವಾಗುವಂಥದ್ದು ನಮ್ಮ ಜವಾಬ್ದಾರಿ. ಆದ್ದರಿಂದ ನಿಮ್ಮ ಎಷ್ಟೋ ನನಸಾಗದ ಕನಸುಗಳನ್ನು ಆ ಮಕ್ಕಳು ನೋಡ್ತಾ ಇದ್ದೀರಿ. ಆದ್ರಿಂದ ಆ ಮಕ್ಕಳ ಕನಸು ನನಸಾಗಿಸುವಂಥ ಒಂದು ಭವ್ಯ ಭಾರತದ ನಿರ್ಮಾಣ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದಂಥವರು ಮಾನುಷಿ ಚಿಲ್ಲರು. ನಾನು ಯಾವಾಗಲೂ ಅವ್ರಿಗೆ ಹೇಳ್ತೀನಿ, ಯು ಆರ್ ಅನ್ ಇನ್ಸ್ಪಿರೇಷನ್ ಟು ದ ಯಂಗ್ ಪೀಪಲ್ ಆಫ್ ಇಂಡಿಯಾ. Coming from a simple middle class family, she went to become a doctor. And she participated in a pageant. ಅಂದರೆ ನಿಮ್ಮ ಈ ಮಿಸ್ ವರ್ಲ್ಡ್ ಇದೆಲ್ಲ ಕಾಂಪಿಟೇಷನ್ ಭಾರಿ ಕಷ್ಟ, ಅಷ್ಟು ಈಸಿ ಇಲ್ಲ ಅಲ್ವಾ. ಒಬ್ಬಳು ಸಾಧಾರಣ ಕುಟುಂಬದ ಒಬ್ಬಳು ಹುಡುಗಿ ತಾನು ವಿಶ್ವ ಸುಂದರಿ ಆಗಬೇಕು ಅಂತೇಳಿ ಕನಸನ್ನು ಕಟ್ಕೊಂಡ್ರು. ಅವ್ರ ಹತ್ರ ಕೇಳಿದ್ದೆ, ನೀವು ಫಸ್ಟ್ ಟೈಮು ಕಾಂಪಿಟೇಷನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಗೆ ಧೈರ್ಯ ಇತ್ತ ಗೆಲ್ತೀವಿ ಅಂತ, ಅದು ಮಿಸ್ ಇಂಡಿಯಾ ಆಗಿ ಮಿಸ್ ವರ್ಲ್ಡ್ ಆಗೋದು. ಅವ್ರು ಏನು ಹೇಳಿದ್ರು ಗೊತ್ತಾ, ನಾನು ಮಿಸ್ ಇಂಡಿಯಾ ಕಾಂಪಿಟೇಷನ್ ಮಾಡುವಾಗಲೇ ಮಿಸ್ ವರ್ಲ್ಡ್ ಆಗ್ತೀನಿ ಅಂತ ನನಗೆ ಗೊತ್ತಿತ್ತು. That she will win Miss World even before winning Miss India. That much of confidence you all should have. The reason why we invited her today is to inspire all of you, motivate all of you to do something in life and not worry about the resources, not worry about your background. We all come from different background. Socially, economically, we're all different. Yet, we all share one common dream of making our life better and achieving our dream, right? ಆದ್ರಿಂದ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಫಾರ್ gracing this occasion, and they all look forward to your words, inspiring words, so that they all follow the path of dream. ಇನ್ನು ಸಿಂಪಲ್ ಸುನಿಯರ್ ಗೊತ್ತಿದ್ದ ಹಾಗೆ ಅನೇಕ ಚಿತ್ರಗಳನ್ನ ಮಾಡಿದವರು, ಅನೇಕ ಹೊಸಬರಿಗೆ ಅವಕಾಶವನ್ನು ಕೊಟ್ಟವರು. ಅವರು ಬಹುಶಃ ಕೇವಲ ಸ್ಟಾರ್ ಬೇಕಾಗಿಲ್ಲ, ಚಿತ್ರ ಒಳ್ಳೇದಿದ್ರೆ ಎಲ್ಲ ಬಂದು ನೋಡ್ತಾರೆ ಅಂತೇಳಿ ಹೊಸ ನಾಯಕ ನಟಿಯರನ್ನ ಕನ್ನಡಕ್ಕೆ ಪರಿಚಯ ಸಿಂಪಲ್ ಸುನಿಯರ್. ಶ್ರೀಧರನ್ನ ನಾನು BTM ಕ್ಷೇತ್ರದಲ್ಲಿ ಅನೇಕ ಕೆಲಸಗಳನ್ನ ಒಟ್ಟಿಗೆ ಮಾಡಿದಂಥವ್ರು. ಸುರೇಶ್ ಅವರು ಈ ಭಾಗದ ಅಧ್ಯಕ್ಷರಾದ ಮೇಲೆ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗಿ ನಮ್ಮೆಲ್ಲರನ್ನ ಬೇರೆ ಬೇರೆ ಕಾರ್ಯಕ್ರಮಗಳು ಜೋಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅನೇಕ ನನ್ನ ಸ್ನೇಹಿತರು, ನಮ್ಮ BTM ಕ್ಷೇತ್ರದ ಮುಖಂಡರುಗಳು, ಹಾಗೇನೆ ಪೋಷಕರು, ಮಾಧ್ಯಮ ಮಿತ್ರರು, ಇವರೆಲ್ಲರಿಗೂ ನಾನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅಭಿನಂದನೆಗಳನ್ನು ಹೇಳ್ತಾ, ಈ ಪ್ರತಿ ವರ್ಷ ನಾವು ಈ ಸ್ಕಾಲರ್ಶಿಪ್ ಕೊಡುವಂಥ ಪ್ರೋಗ್ರಾಮನ್ನು ಮುಂದುವರಿಸ್ತೇವೆ. ಎಲ್ಲಿವರೆಗೂ ನಾನು ಒಬ್ಬ ಮಗುವನ್ನು ಎಜುಕೇಟ್ ಮಾಡೋಕ್ಕಾಗುತ್ತೋ, ಎಲ್ಲಿವರೆಗೂ ಆ ಮಗುವಿನ ನೆರವಿಗಾಗುತ್ತೋ ಅಲ್ಲಿವರೆಗೂ ನಾನು ನನ್ನ ಜೀವನದ ಉದ್ದೇಶ ಸಫಲವಾಗುತ್ತೆ ಅನ್ಕೋತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ದೇವರು ಆರೋಗ್ಯ ಭವಿಷ್ಯವನ್ನು ಎಲ್ಲರೂ ಕರುಣಿಸಲಿ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಯ ಹಿಂದ್. Good morning to all the dignitaries on stage, our lovely students and everyone in the audience. It is truly an honor for me to be here today and to be a part of such a meaningful initiative. I want to begin by thanking Anil Shetty and Nava Bengaluru Foundation for bringing us all together for this initiative. You know, today when I was while I was listening to Anil Shetty's speech, and I do understand very little Kannada, so I was trying to decipher it in my head and put all the words together that I could understand. It took me back to when I started out at the tender age of 19, and I was scouted at a medical college, and the Femina Miss India team told me that why don't you come audition this year and come and compete at the competition. I still remember competing with 29 beautiful, absolutely accomplished women and sitting there and wondering with my specs and my books that what am I doing here? Miss World has always been a dream, but to be in a room with girls who were pageant winners from the past, girls who were successful models, girls who had done films before,
and not knowing anything about that world, not having any exposure, the one thing that I know that I had, which would always be with me through life, was the confidence that my education gave me. And I would always joke about it. I said, okay, I might not know how to do makeup, I might not know how to walk the ramp the best, but I can give them an IV drip. So there's something that I add, which no one else does. Education, my relationship with education has always been very different. And when I was entering medical college and being born to two doctors, the legacy of education is what my parents have passed on to me. And that's something which I would want to pass on to my children in the future. They told me that you're not going here to get a degree. This is a way of life. This is going to be your pillar through life, because your education is going to teach you how to make choices, how to make decisions in life, and it's going to instill the values of self-belief and the ability to dream bigger. And I have to say that I was very fortunate that from a very young age, those values of seeking independence and seeking the right education were instilled in me. Even today, I always credit all my teachers at every single stage for teaching me different things about life, whether it was problem solving, keeping your calm under the most difficult circumstances, and all of those added towards where I am today. I feel that over time I've realized that education, with everything that it brings into your life, it's about opening doors. It's about giving you a voice. And most importantly, I learned that it gives you a belief that your circumstances do not define your future. And that's a belief that I've very, very strongly held on to throughout my life, and I will continue to do so. This is why I would want to tell all the students present over here that make the most of this opportunity. It is something that will stay with you through life, that will power you. It is the strongest foundation that you can have, because irrespective of our circumstances, the one thing that will give you the ability to grow and fight is your education. So I'm really thankful to everyone who made this possible and made me a part of this today. Thank you for having me. Thank you so much, in spite of your busy schedule, for making your time out and gracing this wonderful occasion with your precious presence. It's our honor to have you here, ma'am. Thank you. And yes, ಈಗ ನನ್ನ ಆತ್ಮೀಯ ಸ್ನೇಹಿತರು ಸರ್ ವಿಶ್ವೇಶ್ವರಯ್ಯ ಒಂದು ಹೆಸರನ್ನು ಕಟ್ಟಿ ಒಂದು ಸಂಸ್ಥೆಯನ್ನು ಮಾಡಿ ಮತ್ತು ನವವ ಬೆಂಗಳೂರು ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಇಡೀ ಜೀವನವನ್ನು ಮಕ್ಕಳಿಗೋಸ್ಕರ ಮುಡುಪಾಗಿರ್ತಕ್ಕಂಥ ಸನ್ಮಾನ್ಯ ಅನಿಲ್ ಶೆಟ್ಟಿರವರೇ, ನನ್ನ ಸ್ನೇಹಿತರು ಶಾಸಕ ಮಿತ್ರ ಅಂತ ಗೋಪಿನಾಥ್ ರೆಡ್ಡಿರವರೇ, ಮತ್ತೊಬ್ಬ BTM ಕ್ಷೇತ್ರದ ಜನಪ್ರಿಯ ಮುಖಂಡರಾದಂಥ ಶ್ರೀಧರ್ ರೆಡ್ಡಿರವರೇ, ಸುರೇಶ್ ಅವರೇ, ಸಿಂಪಲ್ ಸುನೀರ್ ಅವರೇ, ನಮ್ಮ ವಿಶ್ವಸುಂದರಿ ಬಾಲಿವುಡ್ ನಟಿಯಾದಂಥ ಕುಮಾರಿ ಮನುಷಿ ಚಿಲ್ಲರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಪೋಷಕರೇ, ವಿದ್ಯಾರ್ಥಿ ಮಿತ್ರರೇ, ನಾವೆಲ್ಲೋ ಅನಿಲ್ ಶೆಟ್ಟರು ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ಮಾಡಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಅಂತ. ನಾನು ಇವತ್ತು ಕೇಳಿದ್ದು ಸುಮಾರು 250-300 ಮಕ್ಕಳಿಗೆ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಇಷ್ಟು ದೊಡ್ಡ ಮೊತ್ತವನ್ನು ಇವತ್ತು ಕೊಡ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ಭಾಳ ಸಂತೋಷ ಆಗ್ತಿದೆ. ಅವರಿಗೆ ನಮ್ಮ ಧನ್ಯವಾದಗಳು. ಕೊಡುವಂಥ ಮನಸ್ಸುಗಳು ಭಾಳ ಕಡಿಮೆ. ನಾವೇನು ಸಂಪಾದನೆ ಮಾಡ್ತೀವಿ ಎಲ್ಲವೂ ಕೂಡ ನನಗೆ ಅಂತ ಹೇಳೋರು, ಸಮಾಜಕ್ಕೆ ಒಂದು ಸರ್ವಸ್ವವನ್ನು ಕೊಡ್ತೀವಿ, ಸಮಾಜಕ್ಕೋಸ್ಕರ ಕೊಡ್ತೀವಿ ಅಂತ ವ್ಯಕ್ತಿಗಳು ಭಾಳ ವಿರಳ. ಯಾರಿಗ ಮನಸ್ಸು ಬರುತ್ತೆ ಅಂದರೆ, ಯಾರು ಕಷ್ಟಪಟ್ಟು ವಿದ್ಯಾರ್ಥಿಗಳಾಗಿ ಇರ್ತಾರೆ, ಬಡತನವನ್ನು ಅನುಭವಿಸಿರ್ತಾರೆ, ಅಂಥವರು
ಬೆಂಗಳೂರಿಗೆ ಬಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ಅವಾಗ ನೆನಪಾಗೋದು ನನ್ನಂಗೆ ಮತ್ತೊಬ್ಬ ವಿದ್ಯಾರ್ಥಿಗಳು ಬದುಕಬೇಕು, ಬಾಳಬೇಕು ಅಂತ ಆಗುತ್ತೆ ಅಂತ ಒಳ್ಳೆಯ ಕೆಲಸವನ್ನು ನನ್ನ ಮಿತ್ರರು ಅನಿಲ್ ಶೆಟ್ಟಿ ಅವರು ಮಾಡಿದ್ದಾರೆ. ಇವತ್ತು ಅನೇಕ ಕಡೆ ಇವತ್ತು ನಾವು ನೋಡ್ತಾ ಇದ್ದೀವಿ. ನಾವು ಬಂಧುಗಳೇ, ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಅಂತಂತಂದರೆ ತಂದೆ ತಾಯಿಗಳು ಭಾಳ ಕಷ್ಟಪಟ್ಟು ಎಜುಕೇಷನ್ನ ಮಾಡ್ತಾರೆ. ಸ್ವಲ್ಪ ನಾವೊಂದು 100 ಕಿಲೋಮೀಟ್ರು ಹಿಂದೆ ಹೋಯಿತು ಅಂತಂದರೆ, ಊರಿಂದ ಬೇರೆ ಊರಿಗೆ ಹೋಯಿತು ಅಂತಂದರೆ ಸರ್ಕಾರಿ ಶಾಲೆಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಕೂಲಿ ನಾಲಿ ಮಾಡಿಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದಿಸುವಂಥ ಕೆಲಸವನ್ನು ಇವತ್ತು ಮಾಡೋ ಪರಿಸ್ಥಿತಿ ಇವತ್ತಿದೆ. ಇವತ್ತಿನ ನಮ್ಮ ಏನು ಕೆಲಸ ಇವತ್ತು ನಮಗೆಲ್ಲ ರಾಜಕಾರಣಿಗಳಾಗಿರ್ಬೋದು, ಇವತ್ತು ಯಾರು ದೊಡ್ಡ ದೊಡ್ಡವರಿಗೆ ಅಂತಂದರೆ ನಾನು ಅನೇಕ ಕಡೆ ಹೇಳ್ತಾ ಇರ್ತೀನಿ. ನಾನು ಇವತ್ತು ನಿಜವಾದ ದೇವರ ಕೆಲಸ ಅಂತಂದರೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸುವಂಥ ದೊಡ್ಡ ಕೆಲಸ ನಮಗೆ. ದೇವರಿಗೆ ಒಂದು 4 ಹೂವು ಕಡಿಮೆ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಒಂದು ಮಗುಗೆ ಒಂದು 4 ಪೆನ್ ತಗೊಂಬಂದು ಕೊಟ್ಟು, 4 ಒಂದಿಷ್ಟು ಬುಕ್ಸ್ ತಗೊಂಬಂದು ಸರ್ಕಾರಿ ಶಾಲೆಗೆಲ್ಲ ಕೊಟ್ಟು ಒಂದಿಷ್ಟು ಫೀಸನ್ನು ಕಟ್ತು ಅಂತಂದರೆ ಅದೇ ನಮಗೆ ನಿಜವಾದ ದೇವರು. ಮಕ್ಕಳನ್ನ ದೇವರ ರೂಪದಲ್ಲಿ ಮಕ್ಕಳು ನೋಡಬೇಕೆ ಹೊರತು ಯಾವುದೋ ಒಂದು ಶೋ ಮಾಡೋದಕ್ಕೆ ಕಾರ್ಯಕ್ರಮ ಅಲ್ಲ. ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ಯಾತಿಗೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ ಅಂತಂತಂದರೆ ಅದಕ್ಕೆ ನೆರವನ್ನು ಕೊಡುವಂಥವ್ರು ಭಾಳ ಕಡಿಮೆ ಇದೆ. ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲರ ಮೊದಲ ಒಂದು ಡ್ಯೂಟಿ ಅಂತಂದರೆ ಏನು ಅಂತಂತಂದರೆ ನಾವೆಲ್ಲ ಸ್ವಲ್ಪ ಹಿಂದೆ ತಿರುಗಿ ನೋಡಿ ನಮ್ಮಂತೆಯ ಮಕ್ಕಳು ಓದಬೇಕು, ಬೆಳಗಬೇಕು ಅಂತ ನಾವೆಲ್ಲರೂ ಕೂಡ ಮಕ್ಕಳ ಒಂದು ಸೇವೆಯನ್ನು ಮಾಡಬೇಕು. ಸರ್ಕಾರಿ ಶಾಲೆಯಲ್ಲಾಗಿರ್ಬೋದು, ಬಡತನ ಇರುವಂಥ ಶಾಲೆಗಳಿಗೆ ನಾವು ಪ್ರಾಮಾಣಿಕ ಸಹಾಯವನ್ನು ಮಾಡಬೇಕು. ಅದು ನಮ್ಮ ಡ್ಯೂಟಿ. ಸಿವಿಲಿಯನ್ ಏನು ಡ್ಯೂಟಿ ಅಂತಂದರೆ ಫಸ್ಟ್ ಎಜುಕೇಷನ್ ಕೊಡ್ಬೇಕು. ನಾವು ಒಬ್ಬರ ಥರ ದುಡ್ಡಿಲ್ಲ, ಒಬ್ಬರಿಗೆ ಕೊಡುವ ಎಜುಕೇಷನ್ ಮಾಡ್ಸೋಕ್ಕಾಗಲ್ಲ ಅಂತಂದರೆ ಇವತ್ತು ಎಜುಕೇಷನ್ ಕೊಡುವಂಥ ಕೆಲಸ ನಮಗೆಲ್ಲರೂ ಸಮಾನತೆ ಇದೆ. ನಮ್ಮಂತೆ ಇವತ್ತು ಓದಬೇಕು ಅವರೆಲ್ಲರೂ. ಗೋಪಿನಾಥ್ ರೆಡ್ಡಿ ಅವ್ರ ಹತ್ರ ಮಾತಾಡ್ತಿದ್ದೆ ನಾವಲ್ಲೇ, ನಮ್ಮ ಸ್ನೇಹಿತರು 4 ಎಕರೆ ಜಮೀನನ್ನು ಮುಫತ್ತಾಗಿ ಇವತ್ತು ಕೊಟ್ಟಿದ್ದಾರೆ ಒಂದು ಸಂಸ್ಥೆಗೆ, RSS ಸಂಸ್ಥೆಗೆ ಅಂತಂದರೆ ಬೇರೆ ಯಾರಿಗೆ ಕೊಡೋದು ಸಾಧ್ಯ ಇದ್ದಾರೆ ಅಂತ ಒಂದು ಸಂಸ್ಥೆಯನ್ನು ಕೊಟ್ಟಿದ್ದಾರೆ, ಹುಟ್ಟಾಕಿದ್ದಾರೆ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ರಕ್ಷಾ ಫೌಂಡೇಶನ್ ಕಾರ್ಯಕ್ರಮ ಮಾಡಿ ಸುಮಾರು ಜನಕ್ಕೆ ಗೊತ್ತಿದೆ. ಮಕ್ಕಳಿಗೋಸ್ಕರ ಅವನು ಮಾಡ್ತಾಯಿದ್ದೀವಿ. ಸಾವಿರಾರು ಬುಕ್ ನೋಟ್ಗಳು ಕೊಡೋದು, ಮಕ್ಕಳ ಅಡಾಪ್ಟೇಷನ್ ಮಾಡಿಕೊಳ್ಳೋದು, ಎಲ್ಲರೂ ಕೂಡ ರಾಜಕೀಯದಲ್ಲಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಇವತ್ತು ಮಾಡಬೇಕಾದಂಥ ಕೆಲಸ ಇವತ್ತು. ಈ ದೃಷ್ಟಿಯಿಂದ ಇವತ್ತು 100 ಮಕ್ಕಳು ಇವತ್ತು ಸೇರಿದ್ದಾರೆ. ಇವತ್ತು ಶೆಟ್ರು ಎಲ್ಲೋ ಜೋಳಿಗೆ ತೊಗೊಂಡು ಕೆಲಸ ಮಾಡ್ಬೋದು, ಬೇರೆಯವ್ರು ತೊಗೊಂಡು ಬರ್ಬೋದು. ಎಲ್ಲರ ಮನಸ್ಸಲ್ಲಿ ಏನಿರುತ್ತೆ ಅಂತಂದರೆ ಮಕ್ಕಳಿಗೋಸ್ಕರ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಬಂದಾಗ ಮಕ್ಕಳು ಕೂಡ, ಪೋಷಕರು ಕೂಡ ಮಕ್ಕಳನ್ನ ಚೆನ್ನಾಗಿ ಓದಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಪೋಷಕರನ್ನ ಹೇಳ್ತೀನಿ, ನಿಜವಾದ ಆಸ್ತಿ ಯಾರು ಅಂದರೆ ನಮಗೆ ಮಕ್ಕಳೇ ನಮಗೆ ನಿಜವಾದ ಆಸ್ತಿ. ಅವ್ರು ಏನು ಎಜುಕೇಷನ್ ಕೊಡ್ತೀವಿ ಅದು ಅಸೆಟ್ ನಮ್ಮದು. ದಯಮಾಡಿ ಎಷ್ಟೇ ಕಷ್ಟ ಇರಲಿ, ಬಡತನ ಇರಲಿ, ಮಕ್ಕಳನ್ನ ನೀವು ದಯಮಾಡಿ ಎಜುಕೇಷನ್ ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವನ್ನು ಮಾಡಬೇಕು. ಅದೇ ಪೇರೆಂಟ್ಸ್ ಡ್ಯೂಟಿ. ಮಕ್ಕಳು ಕೂಡ ಅಷ್ಟೇ ಒಂದು ಗುರಿ ಇಟ್ಕೋಬೇಕು, ಆ ಲೈಫಲ್ಲಿ ಓದಬೇಕು. ಇವತ್ತು ನಮ್ಮ ಅನಿಲ್ ಶೆಟ್ಟಿ ಹೇಳೋದು, ನಾವುಗಳು ಅದೇ ಒಂದು ಹಿಂದೆ ಇದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ಓದೋರು ಇವತ್ತು ಒಬ್ಬ ಟೀ ಮಾರುವಂಥ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಓದಿ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂದರೆ ಅವ್ರಿಗೊಂದು ಗುರಿ ಇತ್ತು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಒಂದಾಗಿದ್ದಾರೆ. ಒಬ್ಬ ಎಮ್ಮೆ ಮೇಯಿಸ್ಕೊಂಡು ಕುರಿ ಕಾಯಿಸ್ಕೊಂಡು ಇವತ್ತು ಒಬ್ಬ CM ಆಗಿದ್ದಾರೆ ಅಂತಂತಂದರೆ ಒಂದು ಗುರಿಯನ್ನು ಇಟ್ಕೊಂಡು ಮಕ್ಕಳು ಚೆನ್ನಾಗಿ ಓದ್ತು ಅಂತಂತಂದರೆ ಇವತ್ತು ನಾವು ಚೆನ್ನಾಗಿ ಮಕ್ಕಳಿಗೆ ಹೇಳೋದಷ್ಟೇ, ಚೆನ್ನಾಗಿ ಓದಬೇಕು, ಒಂದು ಗುರಿ ಇರಬೇಕು. ಒಂದು ಮುಂದೆ ಒಬ್ಬ ಗುರು ಹಿಂದೆ ಇರ್ತಾರೆ, ತಂದೆ ತಾಯಿ ಗುರಿ ಮಕ್ಕಳು ಚೆನ್ನಾಗಿ ಇಟ್ಕೋಬೇಕು. ಆ ದೃಷ್ಟಿಯಲ್ಲಿ ಚೆನ್ನಾಗಿ ಓದಬೇಕು. ಇವತ್ತು ನಾವೇನು ಇಡೀ ದೇಶದಲ್ಲಿ ನಾವು ಪ್ರಮಾಣಗಳು ಜಾಸ್ತಿ ಇವತ್ತು SSLC ಇವತ್ತು ಹೈಯೆಸ್ಟು ನಮ್ಮದು ಬಂದಿದೆ ನಮ್ಮ ಕರ್ನಾಟಕದಲ್ಲಿ. ಸರ್ಕಾರಿ ಶಾಲೆಯ ಮಗು 625ಕ್ಕೆ 625 ತೊಗೊಂಡಿದ್ದಾಳೆ. ಒಂದು ಚಾಲೆಂಜಿಂಗ್ ಮಾಡಿ ಓದ್ತು ಅಂತಂತಂದರೆ ನಮ್ಮ ಬಾಳು ಕೂಡ ಬೆಳಕಾಗುತ್ತೆ. ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಚೆನ್ನಾಗಿ ಒಟ್ಟಿ ಚೆನ್ನಾಗಿ ಒಬ್ಬ ವಿದ್ಯಾವಂತರಾಗಬೇಕು ಅಂತಂದ್ರೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅಪ್ಪ ಅಮ್ಮ ಯಾರು ನಿಮಗೇನು ಹೇಳಲ್ಲ.
ಆಟೋ ಡ್ರೈವರ್ ಆಗ್ತೀವಿ, ನಾವು ದುಡ್ಡಿಲ್ಲ ಅಂತ ಮಕ್ಕಳಿಗೆ ಹೇಳೋಲ್ಲ, ಎಷ್ಟೇ ಸಾಲ ಮಾಡಿ ನಿಮ್ಮನ್ನು ಓದಿಸ್ತಾರೆ. ಅದೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಚೆನ್ನಾಗಿ ಓದುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಹೇಳ್ತಾ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಒಂದು ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ಒಂದು ರವೀಂದ್ರನಾಥ್ ಅವರ ಒಂದು ಕಲ್ಪನೆಯ ಬಂಗಾಳಿ ಕವನ ಒಂದು ಕನ್ನಡದ ಒಂದು ಎರಡು ಮಾತು ಹೇಳ್ಬಿಡ್ತೀನಿ ಮಕ್ಕಳಿಗೆ. ಇಡೀ ಪ್ರಪಂಚಕ್ಕೆ ಸೂರ್ಯ ಬೆಳಕನ್ನು ಕೊಡ್ತಾರಂತೆ. ಯಾರು ಕೊಡೋದು ಮಕ್ಕಳ? ಸೂರ್ಯ ಬೆಳಕನ್ನು ಕೊಡ್ತಾರಂತೆ. ಸೂರ್ಯನಿಗೆ ಒಂದ್ಸಲಿ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ನಾನು ಮುಳುಗೋದ ಮೇಲೆ, ಸಾಯಂಕಾಲ ಮುಳುಗೋದ ಮೇಲೆ ಈ ಪ್ರಪಂಚಕ್ಕೆ ಯಾರು ಬೆಳಕನ್ನು ಕೊಡ್ತಾರೆ ಅಂತ ಸೂರ್ಯ ಮುಂದೆ ಇರುವಂಥ ಚಂದ್ರ ಅಂತ ಸುಮಾರು ಹೇಳ್ತಾರೆ. ಚಂದ್ರನಿಗೆ ಯಾರು ಕೊಡ್ತಾರೆ ಬೆಳಕು? ಸೂರ್ಯನೇ ಕೊಡ್ತಾರೆ. ಪ್ರಕೃತಿಗೆ ಕೇಳ್ತಾರೆ, ಪ್ರಕೃತಿನ ಬೆಟ್ಟಗಳನ್ನ, ಗುಡ್ಡಗಳನ್ನ, ನದಿಗಳನ್ನೆಲ್ಲ ಕೇಳ್ತಾರೆ. ಯಾರು ಕೂಡ ಆನ್ಸರ್ ಮಾಡೋಕ್ಕಾಗಲ್ಲ, ಹೌದು ನೀನೇಪ್ಪ ಶ್ರೇಷ್ಠ ಅಂತ. ಆದರೆ ಒಂದು ಪುಟ್ಟ ಹಣತೆ ದೀಪ ಹೇಳುತ್ತಂತೆ, ನಿನ್ನಷ್ಟೇ ಬೆಳಕನ್ನು ನನಗೆ ಕೊಡೋಕ್ಕಾಗಲ್ಲ, ನನ್ನ ಮನೆಗೆ ನಾನು ಬೆಳಕನ್ನು ಕೊಡ್ತೀನಿ, ನನ್ನ ಸಮಾಜಕ್ಕೆ ಬೆಳಕನ್ನು ಕೊಡ್ತೀನಿ, ಆದರೆ ನನ್ನ ಸಮಾಜಕ್ಕೆ ಬೆಳಕನ್ನು ಕೊಡ್ತೀನಿ ಅಂತ. ಅದೇ ಥರ ನಾವು ಮಹಾತ್ಮ ಗಾಂಧಿ ಆಗೋಕ್ಕಾಗಲ್ಲ, ಸುಭಾಷ್ ಚಂದ್ರ ಬೋಸ್ ಆಗೋಕ್ಕಾಗಲ್ಲ. ನನ್ನ ಮನೆಗೆ ನಾನು ಒಬ್ಬ ಬೆಳಕನ್ನು ಕೊಡುವಂಥದ್ದು, ಈ ಸಮಾಜಕ್ಕೆ ಬೆಳಕನ್ನು ಕೊಡುವಂಥ ವ್ಯಕ್ತಿ ನೀವೆಲ್ಲ ವಿದ್ಯಾರ್ಥಿಗಳಾಗಬೇಕು. ಅವತ್ತು ಈ ಸಮಾಜ ಉದ್ಧಾರ ಆಗುತ್ತೆ, ಭಾರತ ದೇಶದ ಒಳ್ಳೆಯ ಸತ್ಪ್ರಜೆ ನೀವೆಲ್ಲರೂ ಆಗ್ತೀರ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಧನ್ಯವಾದ. ಆತ್ಮೀಯರೇ, ಹೆಚ್ಚು ಮಾತನಾಡೋದೇನೂ ಇಲ್ಲ. ಇವತ್ತು ಅನಿಲ್ ಶೆಟ್ಟಿಯವರು ಅನೇಕ ವರ್ಷಗಳಿಂದ ಶಿಕ್ಷಣಕ್ಕೆ ವಂಚಿತರಾಗಬಾರದು, ಪ್ರತಿಯೊಬ್ಬರಿಗೂ ಕೂಡ ತನ್ನ ಕೈಲಾದ ಸಹಾಯವನ್ನು ಮಾಡಬೇಕು, ಒಂದು ಇಚ್ಛೆಯನ್ನು, ಅವರ ತುಡಿತವನ್ನು ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವಾಗಿ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಅವರೇ ಹೇಳಿದ್ದಾರೆ, ಅವರು ಅವರ ಜೀವನದಲ್ಲಿ ಯಾವುದನ್ನು ಪಡೆಯೋದಕ್ಕೆ ಕಷ್ಟಪಟ್ಟರು, ಆ ಕಷ್ಟ ಇವತ್ತಿನ ಜನಕ್ಕೆ ಅಥವಾ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತನ್ನು ಹೇಳ್ತಾರೆ, ಸರ್ವ ಶಿಕ್ಷಾ ಅಭಿಯಾನ ಅಂತಂದಾಗ ಕನಿಷ್ಠ 14 ವರ್ಷದವರೆಗೆ ಪ್ರತಿಯೊಬ್ಬರೂ ಕೂಡ ಶಾಲೆಗೆ ಹೋಗಲೇಬೇಕು ಅನ್ನುವ ಉದ್ದೇಶ ಇಟ್ಟುಕೊಂಡು ಸರ್ವ ಶಿಕ್ಷಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ರು. ಕಾರಣ ಇಷ್ಟೇ, ನಮ್ಮ ತಂದೆ ತಾಯಿಗಳು ಓದದೇ ಇರ್ಬೋದು, ಅನಕ್ಷರಾಗಿರ್ಬೋದು, ಆದರೆ ತಮ್ಮ ಮಕ್ಕಳು ಕೂಡ ಅದೇ ರೀತಿ ಆಗಬಾರದು, ಅವ್ರಿಗೊಂದು ವಿದ್ಯೆಯನ್ನು ಕೊಡಬೇಕು. ಕಾರಣ ಏನಂದರೆ ಒಂದು ವಿಶ್ವಾಸವನ್ನು ಮೂಡಿಸ್ತದೆ. ಇವತ್ತು ನೋಡ್ತಾ ಇದ್ದೀರಿ ವೇದಿಕೆ ಮೇಲೆ, ಇವತ್ತು ಅನಿಲ್ ಶೆಟ್ಟಿ ಅವನ ಜೀವನವನ್ನು ಹೇಗೆ ಪರಿವರ್ತನೆ ಮಾಡಿತು ಶಿಕ್ಷಣ ಅನ್ನೋದು. ಒಬ್ಬ ಸಾಮಾನ್ಯ ಕುಟುಂಬದಂತ ಬಂದಂಥ ಮಾನೀಶ್ ಚಿಲ್ಲರ್ ಅವರು ವಿಶ್ವಸುಂದರಿಯಾಗಿ ಒಂದು ಆತ್ಮವಿಶ್ವಾಸ ಹೇಗೆ ಅವರು ಪಡೆದಂಥ ಶಿಕ್ಷಣದಿಂದ ಬಂತು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿರೋ ಕೂತಿರ್ತಕ್ಕಂಥವರೆಲ್ಲರೂ ಕೂಡ ಶಿಕ್ಷಣ ಪಡೆದು ದೊಡ್ಡ ಡಾಕ್ಟ್ರು, ಇಂಜಿನಿಯರ್ ಆಗ್ತಾರೆ ಅನ್ನೋ ಅಪೇಕ್ಷೆ ನಮ್ಮದೇನಲ್ಲ. ಆದರೆ ಸಮಾಜಕ್ಕೆ ಉಪಯೋಗ ಆಗ್ತಾರಾ ಅನ್ನೋದು ಪ್ರಶ್ನೆ. ನಾಳೆ ಬೆಳಗ್ಗೆ ಇಲ್ಲಿ ಸಹಾಯವನ್ನು ಪಡೆದು ನೀವು ಶಿಕ್ಷಣವನ್ನು ಪಡೆದ ಮೇಲೆ ನೀವು ಸಾವಿರಾರು ಜನಕ್ಕೆ ಸಹಾಯ ಮಾಡಬೇಡಿ, ಆದರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ, ನಿರೀಕ್ಷೆ ಇರ್ತಕ್ಕಂಥ, ಅವಶ್ಯಕತೆ ಇರ್ತಕ್ಕಂಥ ಒಬ್ಬರಿಗಾದರೂ ಸಹಾಯ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು. ವೇದಿಕೆ ಮೇಲಿರುವಂಥ ವಿಶ್ವಸುಂದರಿ ಮಾನಸ ಚಿಲ್ಲರ್ ಅವರು ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ವೇದಿಕೆ ಮುಂಭಾಗದಲ್ಲಿರುವ ನಾಡಿನ ಗಣ್ಯ ವ್ಯಕ್ತಿಗಳಾದ ಎಲ್ಲ ಮಕ್ಕಳಿಗೂ ನನ್ನ ನಮಸ್ಕಾರಗಳು, ಪೋಷಕರಿಗೂ ನನ್ನ ನಮಸ್ಕಾರಗಳು. ಅನಿಲ್ ಶೆಟ್ಟಿ ಸರ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಮದುವೆ ಆಗದೆ ಇರೋದು, ಸೊ ಈ ರೀತಿ ಅವರು ಅಂದರೆ ಅವ್ರ ಎನರ್ಜಿನೇ ಬೇರೆ. ನಾವು ಸಿನಿಮಾಗಳಲ್ಲಿ ಸ್ಲೋ ಮೋಷನ್ ಹಾಕಿ ಧೂಳು ಹಾಕಿ ಎನರ್ಜಿ ತೋರಿಸ್ತೀವಿ, ಬಟ್ ಅನಿಲ್ ಸರ್ ಎನರ್ಜಿ ಹೇಗಿದೆ ಅಂದರೆ ನಾವು 50 ದಿನ ಸ್ಕೆಡ್ಯೂಲ್ ಹಾಕಿದ್ದು 35 ದಿನಕ್ಕೆ ಮುಗಿಸ್ತಾರೆ. ಅವ್ರು ಅಷ್ಟು ಫಾಸ್ಟ್ ಟಕ ಅಂತ ಮುಗಿಸ್ತಾರೆ ಅವರು. ಸೊ ಅವ್ರ ಜೊತೆ ವರ್ಕ್ ಮಾಡೋದು ತುಂಬ ಖುಷಿಯಾಗುತ್ತೆ. ಮತ್ತು ಅವ್ರು ಮಾಡೋ ಕೆಲಸಗಳು ತುಂಬ ಇನ್ಸ್ಪಿರೇಷನ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳು ನಿಮ್ಮನ್ನೆಲ್ಲ ನೋಡಿದ್ರೆ ಒಂದು ದೇಶ ನೋಡ್ದಂಗೆ ಆಗುತ್ತೆ. ಮಕ್ಕಳಂದರೆ ವಿವಿಧತೆಯಲ್ಲಿ ಏಕತೆ. ಈಗ ಅಲ್ಲೊಬ್ಬರು ಕೇರಳ ಟಿ ಶರ್ಟ್ ಹಾಕೊಂಡಿದ್ದಾರೆ, ಇಲ್ಲೊಬ್ಬರು ಸಬ್ಕಾ ಮಾಲಿಕ್ ಅಂತ ಹಾಕೊಂಡಿದ್ದಾರೆ, ಅಲ್ಲೊಬ್ರು ಬಾಂಡ್ ಟು ರೂಲ್ ಅಂತ ಹಾಕೊಂಡಿದ್ರೆ, ಅಲ್ಲೊಬ್ರು RCB ಟಿ ಶರ್ಟ್ ಹಾಕೊಂಡಿದ್ರೆ. ಸೊ ಇಡೀ ದೇಶ ಬಂದು ಕೂತಂಗೆ ಇರುತ್ತೆ. ಎಲ್ಲ ನೋಡೋದು ತುಂಬ ಖುಷಿಯಾಗುತ್ತೆ. ವಿದ್ಯಾರ್ಥಿ ವೇತನ ಅನ್ನೋದು ಅಂದರೆ ಈಗ ಒಂದು ರೋಡ್ ಕೆಲಸ ಮಾಡೋದು, ಈ ರೀತಿದೆಲ್ಲ ಒಂದೊಂದು ಕಾರ್ಯಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ವಿದ್ಯಾರ್ಥಿ ವೇತನ ಒಂದು ದೇಶನೇ ಕಟ್ತಂಗೆ. ಒಂದು ಮಕ್ಕಳು ಬಂದರೆ ಅವರು ನಾಳೆ ಆಸ್ಟ್ರೋನಟ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಅವ್ರಿಗೆ ಸಪೋರ್ಟ್ ಮಾಡ್ತಿರೋದು ಒಂದು ದೇಶನೇ ಕಟ್ತಿರೋ ಥರ. ಸೊ ಆ ರೀತಿ ಹೆಲ್ಪ್ ಮಾಡ್ತಿರೋದಕ್ಕೆ ಮತ್ತು ಸರ್
ಶಾಸಕರು ತುಂಬ ಒಂದು ಒಳ್ಳೆ ಕತೆ ಹೇಳಿದ್ರು. ಸೂರ್ಯ ಬರಲಿಲ್ಲ ಅಂದರೆ ಯಾರು ಬೆಳಕು ಕೊಡ್ತಾರೆ ಅಂತ, ದೀಪ ಬೆಳಕು ಕೊಡ್ತೀನಿ ಅಂತ ಹೇಳಿದ್ರು. ಅದೇ ದೀಪದಲ್ಲಿ ಓದಿ ವಿಶ್ವೇಶ್ವರಯ್ಯ ಸರ್ ಇನ್ನೊಂದು ಕನ್ನಂಬಾಡಿ ಕಟ್ಟೆ ಕಟ್ಟಿ ಮತ್ತು ಸರ್ ಹೇಳ್ದಂಗೆ ಅವರು ಎಲೆಕ್ಟ್ರಿಸಿಟಿ ತಂದು ಇಡೀ ಒಂದು ರಾಜ್ಯಕ್ಕೆ ಅವರು ಮಾದರಿ ಆದರು. ಸೊ ಅದೇ ರೀತಿ ನೀವು ಅಷ್ಟೇ, ನಿಮ್ಮಲ್ಲೂ ಒಂದು ದೀಪ ಇದೆ, ನೀವು ನಿಮ್ಮ ಮನೆಗೆ ದೀಪ ಹಾಕ್ತೀರಾ, ನಾಳೆ ಇಡೀ ಸ್ಟೇಟ್ ಅಥವಾ ನೇಷನ್ಗೆ ನೀವು ಇದಾಗ್ಬೋದು. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.